ಇಂಟ್ರೊಡ್ಯೂಸ್ ಆಗುತ್ತಾ. ನಾನು ಇವತ್ತು ಹೇಳ್ತಾ ಇರೋದು PSI ಕ್ವಶನ್ ಪೇಪರ್ ನೋಡಿ 402 ಸಿವಿಲ್. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಮೆಂಟಲ್ ಲಿಫ್ಟಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಗೆ ಒಂದನೇ ಸರಿಯಾದ ಉತ್ತರ. ಇಲ್ಲಿ ಮೈನಸ್ ಇದ್ದಲ್ಲಿ ಡಿವೈಡೆಡ್ ಹಾಕಿ. ನೆಕ್ಸ್ಟು ಓಕೆ, ಇಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸರಿಯಾದ ಉತ್ತರ ಬರುತ್ತೆ 19 ಅಂತ. ನೆಕ್ಸ್ಟ್ ಬರೋದು ಇಲ್ಲಿ 74 ಏನಾಗಿದೆ, ರಾಂಗ್ ಆಗಿದೆ. ಓಕೆ, ಇಲ್ಲೆಲ್ಲ ಉಳಿಕೆದೆಲ್ಲ ಕರೆಕ್ಟಾಗಿದೆ. 7 ಡಿಫ್ರೆನ್ಸ್ ಇದೆ ಇಂಟು 2, ಮತ್ತು 7 ಡಿಫ್ರೆನ್ಸ್ ಇಂಟು 2 ಆಗಬೇಕು. ಮತ್ತು ಇಲ್ಲಿ 7 ಡಿಫ್ರೆನ್ಸ್ ಬರುತ್ತೆ, ಮತ್ತು ಇಂಟು 6 ಆಗುತ್ತೆ. ಬಟ್ ಇಲ್ಲಿ ಮಿಸ್ಟೇಕ್ ಆಗಿದೆ, ಅಂದರೆ ಇಂಟು 2 ಇಂಟು 4 ಇಂಟು 6 ಬರುತ್ತೆ. ಓಕೆ, 74 ರಾಂಗ್ ಆನ್ಸರ್. ಇನ್ನು ಇಲ್ಲಿ ನೋಡಿ, ಇದು ಆಪ್ಷನು 145 ವಿದ್ಯಾರ್ಥಿಗಳು ಇಲ್ಲಿ. ಓಕೆ, ಇದು 53 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬರೋದು ನೋಡಿ, ಇದು ಏನು ದೋಣಿ ಮತ್ತು ಪ್ರವಾಹ ಕಾನ್ಸೆಪ್ಟ್ ಅದರ ಮೇಲಿದೆ. 90 ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಅಂದರೆ ಏನಂದರೆ 4 ಹೆಜ್ಜೆಗಳ ಮುಂದೆ ಅಂತ ಹೇಳಿದಾನೆ. 4 + a ಅಂತ ತೊಗೊಳ್ಳಿ. ಆಮೇಲೆ ಮತ್ತೆ ರಿವರ್ಸ್ ಬರ್ತಾನಂತೆ 4 - a ಅಂತ ತೆಗೆದುಕೊಳ್ಳಿ. ಇಲ್ಲಿ 15 × 4 ಅಂದರೆ 60. ಮತ್ತು ಇಲ್ಲಿ 4 - a ಅಂತ ಇದೆ. ಸಪೋಸ್ ಯಾವ ರೀತಿ ಅಂದರೆ 60 60/, ಇಲ್ಲೆಷ್ಟಿದೆ 45 ಅಂದರೆ ಇದನ್ನು ಮಾಡಿದಾಗ 4 + 2 ಅಂದರೆ 6, 90 ಅಂತ ಬರುತ್ತೆ. ಓಕೆ, ಇನ್ನೂ ಒಂದು ಪ್ರದರ್ಶನ ಟಿಕೆಟ್ ಬೆಲೆ ನೋಡಿ. ಇಲ್ಲಿ +14 - 22 ಫಾರ್ಮುಲಾ ಇದೆ. x + y + x × y / 100. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಇದು ಸರಿಯಾದ ಉತ್ತರ, ಥರ್ಡ್ ಆಪ್ಷನ್. ಇನ್ನು ನೆಕ್ಸ್ಟ್ ಬರೋದು ಒಂದು ಪರೀಕ್ಷೆಯಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇಲ್ಲಿ 172 ಆಗಬೇಕಾಗಿತ್ತು. 132 ಆಪ್ಷನ್ ರಾಂಗ್ ಇದೆ. ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಇನ್ನೊಂದು ಎವರೇಜ್ ನೋಡಿ, ಇದು 14 × 10 ಮಾಡಿ. ಓಕೆ, 400 ಬರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಇವೆರಡು ಕೂಡಿಸಿ 82 12 ಅಂದರೆ ನಿಮಗೆ ಎಷ್ಟಾಗುತ್ತೆ, ಆಲ್ಮೋಸ್ಟ್ 93 ಆಗುತ್ತೆ. ಇದು ನೋಡಿ 39 93 ಮೈನಸ್ ಮಾಡಿದ್ರೆ ನಿಮಗೆ 54 ಬರುತ್ತೆ. ಆ ಒಂದು 400ರಲ್ಲಿ 54 ಕಳೆದ್ರೆ 346 ಬರುತ್ತೆ. ಅದೇ 30.46 ಎವರೇಜ್ ಸರಿಯಾದ ಉತ್ತರ. ಇನ್ನು ಇದು 1 - 3/7 ಅಂತ ಬರುತ್ತೆ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ಅವ್ರು ಟೋಟಲ್ 15 ಜನ. ಇಲ್ಲಿ ನೀವು 5C1 5C2 ಈ ಥರ ಪ್ಲಸ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಆನ್ಸರ್ ಬರುತ್ತೆ. ಅವ್ರೇನು ಕೇಳಿದ್ದಾರೆ, 5 ಮಹಿಳೆಯರಲ್ಲಿ ಕನಿಷ್ಠ ಒಬ್ಬರು ಅಂತ ಕೇಳಿದ್ದಾರೆ. ನೋಡಿ, 5C1 ಕನಿಷ್ಠ ಒಬ್ಬರು ಇಂಟು ಅಂದರೆ ಒಬ್ಬರು ಮಹಿಳೆ, ಇನ್ನೊಬ್ಬರು ಪುರುಷ ಇರ್ಬೋದು. ಪುರುಷ ಎಷ್ಟು, ಅವರು 10 ಜನ ಇದ್ದಾರೆ. ನೋಡಿ, 10 ಜನ C1 + 5C2 ಮುಗಿತು. ಇಷ್ಟು ಥರ ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ 5 × 4 ಮಾಡಿಕೊಂಡು, ಮತ್ತು ಇದು ನೋಡಿ 5 ಅಂತ ಬರುತ್ತೆ. ಈ ಥರ ಮಾಡಿದ್ರೆ 4/7 ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಬರೋದು 9ನೇ ಪ್ರಶ್ನೆ. ಒಂದು ಪರೀಕ್ಷೆಯಲ್ಲಿ ನೋಡಿ, ಇಲ್ಲಿ ಭಾಳ ಸಿಂಪಲ್ ಏನಿದ್ರೆ 5 ಪ್ರಶ್ನೆಗಳು 3 ಅಂದರೆ 3 5 ಸಲ ಇಂಟು ಮಾಡಿ. ನೆಕ್ಸ್ಟ್ ಬರೋದು 3 ಪ್ರಶ್ನೆಗಳು 2 ಸಲ, ಇವು 7 ಇಂಟು ಮಾಡಿ. ಮತ್ತು ಉಳಿದ ಒಂದು ಪ್ರಶ್ನೆ 5 ಸಲ ಅಂದರೆ ಇವು 3 3 3 3 ಮತ್ತು 2 2 2 ಕಂಟಿನ್ಯೂ 3 × 3. ಈ 3 ತೆಗೆದ ನೆಕ್ಸ್ಟ್ 2 2 2 5 ಈ ಥರ ಮಾಡಿದ್ರೆ ಥರ್ಡ್ ಆಪ್ಷನ್ ಬರುತ್ತೆ. ಇದು ಭಾಳ ಸಿಂಪಲ್ ಇದೆ ನೋಡಿ. ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇದೊಂದು 67 ಅಂತ. ನೀವೇನು ಮಾಡೋದು, ಜಸ್ಟು ಇಲ್ಲಿ 3 ಪಾಯಿಂಟ್ ಹಿಂದೆ ಅಂದರೆ 6.7, ಇದು 6 ಪಾಯಿಂಟ್ ಹಿಂದೆ ಅಂದರೆ 0.67, ನೆಕ್ಸ್ಟು 9 ಪಾಯಿಂಟ್ ಹಿಂದೆ ಅಂದರೆ 0.067. ಇಷ್ಟು ಕೂಡಿಸಿದ್ರೆ 7.437 ಬರುತ್ತೆ. ಇನ್ನು ನೋಡಿ, ಇದು ಒಂದು ಚೌಕದ +2 +2 ಪ್ಲಸ್ ಅಂದರೆ ಇಲ್ಲಿ ಇಂಟು ಇರುತ್ತೆ, ಪ್ಲಸ್ ಆಗಿ 2 × 2 / 100 ಇದೆ. ಇದು 4 + 0.4 ಬರುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು ನೋಡಿ, ಇದು ಸರಿಯಾದ ಉತ್ತರ. ಬಟ್ ಆದರೆ ಇದು ಒಂದು ಅಂದರೆ ಯಾವ ಒಂದು ಇದರಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಬಟ್ C ಮತ್ತು D ಎರಡರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಆಗ್ಬೋದು ಅನಿಸುತ್ತೆ. ಓಕೆ, ಇದು 100% ಇಲ್ಲ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ಭಾಳ ಸಿಂಪಲ್ ಇದೆ. 2021 2024ರಲ್ಲಿ ಡೇಟ್ ಕೊಟ್ಟು ದಿನ ಕೊಟ್ಟು 21ರದ ಒಂದು ದಿನ ಕೇಳಿದ್ದಾನೆ. ಇದು ನೋಡಿ ಭಾಳ ಸಿಂಪಲ್. ಇದು 23 2024
ಪ್ರತಿ ಒಂದು ವರ್ಷಕ್ಕೆ ಒಂದು ದಿನ ಹೆಚ್ಚಿಗೆ ಬರುತ್ತೆ. ಓಕೆ, ಈ ವರ್ಷ 2023ರಲ್ಲಿ ಸೋಮವಾರ ಇತ್ತಂದರೆ ಅದೇ ದಿನ ಮಂಗಳವಾರ 2022ರಲ್ಲಿ ಬಂದಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, 3 ವರ್ಷ ನೋಡಿ, 3 ವರ್ಷ ಅಂದರೆ 3 ದಿನ, 3 ದಿನ ಪ್ಲಸ್ 1 ದಿನ, ಯಾಕಂದರೆ ಅಧಿಕ ವರ್ಷ ಇದೆ 2024. ಹಾಗೆ 4 ದಿನ ಕೊಟ್ಟಿರುವ ದಿನ ಯಾವುದು? ಓಕೆ, ಇಲ್ಲಿ 4 ದಿನ ಕಳೀರಿ ಬುಧವಾರದಲ್ಲಿ. ಬುಧವಾರ, ಮಂಗಳವಾರ, ಸೋಮವಾರ, ರವಿವಾರ, ಶನಿವಾರ. ಓಕೆ, ಶನಿವಾರ ಬಂತು. ಅದು ಇನ್ನು ಅಕ್ಟೋಬರ್ 23, 24 ಶನಿವಾರವಾಗ ಆಗುತ್ತೆ. ಓಕೆ, 2021ರಲ್ಲಿ. ಅವಾಗ ನೀವೇನು ಮಾಡಬೇಕು, ಮಾರ್ಚಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಮಾರ್ಚ್ 10 ಆಲ್ರೆಡಿ ಮುಗಿದೋಗಿದೆ, ಇನ್ನು 21 ದಿನ ಉಳಿದಿದೆ. ನೆಕ್ಸ್ಟು ಮಾರ್ಚ್ ಆಗೋಣ ಏಪ್ರಿಲಲ್ಲಿ 30 ದಿನ, ಮೇಯಲ್ಲಿ 31 ದಿನ, ಜುಲೈಯಲ್ಲಿ 30, ಆಗಸ್ಟಲ್ಲಿ 31 ಇದೆ, ಸೆಪ್ಟೆಂಬರ್ 30, ಅಕ್ಟೋಬರ್ 23. ಅವ್ರಿಗೆ ಕೇಳಿದರೆ 23ನೇ ತಾರೀಕು. ಇವೆಲ್ಲ ಕೂಡಿದ ತಕ್ಷಣ /7 ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬುಧವಾರ ಅಂತ ಬರುತ್ತೆ. ನೋಡಿ, ಎಲ್ಲ 31 3, 3, 2, 3, 3 ಈ ಥರ ಮಾಡಿದ್ರೆ ನಿಮಗೆ ಉತ್ತರ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಇದೆ. ನೆಕ್ಸ್ಟು 15ನೇ ಪ್ರಶ್ನೆ. ಇಲ್ಲಿ ನೋಡಿ, 8, 3, 11, 13, 13 ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ 1 ನೋಡಿ. ಅವರೇನು ಕೇಳಿದ್ದಾರೆ, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 5 ಚಾನ್ಸ್. ನೋಡಿ, 1, 2, 3, 4, 5. ಎಯು ಆಗ್ನೇಯ ಅಭಿಮುಖವಾಗಿರುತ್ತಾನೆ. VENA. ಓಕೆ, ಆಗ್ನೇಯ. ನೆಕ್ಸ್ಟ್ ಬರೋದು ಇಲ್ಲಿ ನೋಡಿ, 2 ಸಮ್ ಮಾಡಿ ಇದರಲ್ಲಿ ಕಳೆದಿದ್ದಾನೆ. ಇದರಲ್ಲಿ ನೀವು ಕಳೆದ್ರೆ 3 ಆನ್ಸರ್ ಬರುತ್ತೆ, ಸರಿಯಾದ ಉತ್ತರ. ಇನ್ನು ಇತ್ತೀಚೆಗೆ ನೀವು ನೋಡಿರ್ಬೋದು, ಇಲ್ಲಿ ಅಸ್ಸಾಂನಲ್ಲಿ ಒಂದು ಅಹೋಮ್ ಸಾಮ್ರಾಜ್ಯದ ಒಂದು ಏನೋ ಆತ್ಮದಂತ ಸಮಾಧಿ ವ್ಯವಸ್ಥೆ ದಿಬ್ಬ ಅಂತ ಕರೀತಾರೆ ನೋಡಿ, ಅದು ವಿಶ್ವಸಂಸ್ಥೆ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡಿದೆ. ಅದರ ಬಗ್ಗೆ ಕೇಳಿದ ಪ್ರಶ್ನೆ. ಇದಕ್ಕೆ 3rd ಆಪ್ಷನ್ ಕರೆಕ್ಟ್ ಇದೆ, ABD. ಓಕೆ, ಮರಕಟ್ಟಿಗೆಂದು ಇದು ಅಲ್ಲ, ಉಳಿಕಿದೆಲ್ಲ ಕರೆಕ್ಟ್ ಇದೆ. ಇನ್ನು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಕೇಳಿದ್ದಾನೆ. ಇದು ತೋಡ ಬುಡಕಟ್ಟು ಬರೋದಿಲ್ಲ ಮಧ್ಯಪ್ರದೇಶದಲ್ಲಿ. ಓಕೆ, ಇನ್ನು ಸರಿಯಾದ ಉತ್ತರ ಇದಕ್ಕೆ 4th ಆಪ್ಷನ್ನು ಸುಹಾರ್ ನೋಡಿ, ಬಿಹಾರದಲ್ಲಿ ಬರುತ್ತೆ. ಇನ್ನು ವಿಲ್ಲುಪಟ್ಟು ತಮಿಳುನಾಡಲ್ಲಿ, ಭೂತಹಾಡು ಕೇರಳದಲ್ಲಿ, ಝಾರಿ ಹಿಮಾಚಲ ಪ್ರದೇಶ. ಜ್ಞಾನಪೀಠ ಪ್ರಶಸ್ತಿ ಸಂಬಂಧ ನೋಡಿ, ಜ್ಞಾನಪೀಠ ಪ್ರಶಸ್ತಿ ಬರೋದು 22 ಭಾಷೆಗಳಿಗೆ. ಇಲ್ಲಿ 23 ಭಾಷೆ ಅಂದರೆ ಇಂಗ್ಲೀಷು ಡೈರೆಕ್ಟ್ ಔಟು. ಇಲ್ಲಿ ಯಾವ ಆಪ್ಷನ್ಲಿದೆ ನೋಡಬೇಕು. ನೆಕ್ಸ್ಟು ಕಾಶ್ಮೀರಿ ಯಾವುದೂ ಬಂದಿಲ್ಲ, ಕೊಂಕಣಿನೂ ಯಾವುದೂ ಬಂದಿಲ್ಲ, ಹಾಗಾಗಿ ABE ಸರಿಯಾದ ಉತ್ತರ. ಇನ್ನು 2024 ಇಲ್ಲಿ ನೋಡಿ 9ನೇ ಆವೃತ್ತಿ ಆಗಿತ್ತು. ಅಂದರೆ ನೋಡಿ, 2007 ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದೆ, ಮೊದಲನೇದು. ಅಂದರೆ ಅಲ್ಲಿದೆ ಸ್ಟಾರ್ಟ್ ಆಗಿದೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ T20 ನಡೆಯುತ್ತೆ. 18 ಅಂದರೆ 2025, ಅಂದರೆ 24ರಲ್ಲಿ ನಡೆದಿದೆ. 9ನೇದು ಸರಿಯಾಗಿದೆ. ಓಕೆ, ನೆಕ್ಸ್ಟು ಜೆಸಿಪುರ ಟೂರ್ನಮೆಂಟ್ ಮ್ಯಾಚ್ ಆಫ್ ದಿ ಟೂರ್ನಮೆಂಟ್ ಕೊಟ್ಟರು. ಓಕೆ, ನೆಕ್ಸ್ಟು 23ನೇ ಪ್ರಶ್ನೆ. 2ನೇ ಉತ್ತರ ಸರಿಯಾಗಿದೆ. ಅದೇನು, ಮಣಿಕೆ ಪಾತ್ರ ಅವರು ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಹರ್ಮನ್ಪ್ರೀತ್ ಸಿಂಗ್ ಹಾಕಿ ಇಂಡಿಯಾ ಕ್ಯಾಪ್ಟನ್ನು, ಇದೊಂದು ನಿಮಗೆ ಗೊತ್ತಾಗಿರುತ್ತೆ. ಇನ್ನು ನೋಡಿ, ಇಲ್ಲಿ GST ಸಂಬಂಧಪಟ್ಟಿರೋದು 101. ಇನ್ನು 102 ಅದು OBC ವಿಶೇಷಾಧಿಕಾರ, ಅಂದರೆ OBC ಅವರಿಗೆ ಜಾರಿಗೆ ಮಾಡಲು 99 ಸಂವಿಧಾನದಿಂದ ಕೇಂದ್ರ ವಿಶೇಷಾಧಿಕಾರವನ್ನು ಬಳಸ್ತಾರೆ 99ರಲ್ಲಿ. 104 ಆಂಗ್ಲೋ ಇಂಡಿಯನ್ಸ್. ಇನ್ನು ನೋಡಿ, ಇವೆರಡೂ ಸರಿಯಾಗಿದೆ ಆ್ಯಕ್ಚುಲಿ. ಓಕೆ, ಇಲ್ಲ ಆಕ್ವರ್ತ್ ಸಮಿತಿಯಿಂದಲೇ ನೀವು ರೈಲ್ವೆ ಬಜೆಟ್ನ ಏನು ಸಾಮಾನ್ಯ ಬಜೆಟ್ ಪ್ರತ್ಯೇಕಿಸಲಾಗಿದೆ. ಕೊಪ್ಪೆನನ ವಾಯುಗುಣ ವರ್ಗೀಕರಣ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿದೆ. ಸೈನ್ಸಲ್ಲಿ ಎಲ್ಲವೂ ಸರಿಯಾಗಿದೆ. ಆಪ್ಷನ್ನೇ ಕರೆಕ್ಟ್ ಆಗುತ್ತೆ ಬಹಳ ಟೈಮಲ್ಲಿ. ನೋಡಿ, 911 TMC ನೀರನ್ನ ಒಂದು ಯಾವ ಬಚಾವತ್ ಆಯೋಗ ಹೇಳುತ್ತೆ. ಯುರೋಪಿನ ಕೆಲವು ಪ್ರಮುಖ ನದಿಗಳು ನೋಡಿ, ಇವೆಲ್ಲ ಸೀರಿಯಲ್ ಆಗಿದೆ. ಉತ್ತರ A ನೋಡಿ, ಸೌರ ವಿದ್ಯುತ್ ಸ್ಥಾವರ ಕೋರಿಕೆ ನೋಡಿ, ಇದರಲ್ಲಿ ABD ಎಪ್ಪಲ್ದೇನೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಸೂಪು ಅಣೆಕಟ್ಟು ನಾಗಜರಿ, ಕೊಡಸಳ್ಳಿ, ಕದ್ರಾ. ಓಕೆ, ಇತ್ತೀಚೆಗೆ ಇಲ್ಲಿ ಸೂಪು ಅಣೆಕಟ್ಟು ಕದ್ರಾ ಏನು ಒಂದು
ನದಿ ಬರುತ್ತೆ, ಕಾಳಿ ನದಿ, ಅಲ್ಲಿ ಬ್ರಿಡ್ಜ್ ಬಿದ್ದು ನ್ಯೂಸಲ್ಲಿ ಇತ್ತು. ಅದನ್ನು ಕೂಡ ನೀವು ಓದಿದರೆ ಹೆಲ್ಪ್ ಆಗುತ್ತೆ ಅದು. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ನು. ಓಕೆ, ಇಲ್ಲಿ ನೋಡಿ ಜಾನ್ ಸರಿ ಮಹಾರಾಷ್ಟ್ರ ಬರೋದಿಲ್ಲ, ಉಳಿದಿದೆಲ್ಲ ಸರಿಯಾಗಿದೆ. ಇನ್ನು ನೋಡಿ ಕರ್ನಾಟಕ ಉದ್ಯಾನವನಗಳ ಕುರಿತು 5 ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿದ್ದಾವೆ, 5 ಹುಲಿ ಸಂರಕ್ಷಣೆ ಪಾರ್ಕ್ಗಳು ನಮ್ಮಲ್ಲೇ ಇದೆ. ಓಕೆ, ಅವ್ರೇನು ಕೇಳಿದ್ದಾರೆ, ಬಂಡೀಪುರ, ಓಕೆ, ಇದು ಚಾಮರಾಜನಗರ ಹತ್ರ ಬರುತ್ತೆ. ಮೋಯಾರ್ ನದಿ, ಓಕೆ, ಇದು ಸರಿಯಾಗಿದೆ. ಇದು ಮೋಯಾರ್ ನದಿ ಬಂಡೀಪುರ ಅಲ್ಲ. ಓಕೆ, ಇಲ್ಲಿ ಮೋಯಾರ್ ನದಿ ಕೇರಳ ಮತ್ತು ಕರ್ನಾಟಕ ಬಾರ್ಡ್ರನ್ನ ಡಿವೈಡ್ ಮಾಡುತ್ತೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇಲ್ಲಿ BCD ಏನಾಗಿದೆ ಸರಿ, ಬನ್ನೇರುಘಟ್ಟ. ಓಕೆ, ಕುದುರೆಮುಖ ದಕ್ಷಿಣ ಕನ್ನಡ ಅಂದರೆ ಮಂಗಳೂರಲ್ಲೇ ಬರುತ್ತೆ. ದಕ್ಷಿಣ ಕನ್ನಡ ಅಂತ ಬಂದರೆ ಅದರಲ್ಲಿ ಮಂಗಳೂರು ಕೂಡ ಕವರ್ ಆಗುತ್ತೆ. ಇನ್ನು ನಾಗರಹೊಳೆ ರಾಷ್ಟ್ರೀಯ ವೈಶಿಷ್ಟ್ಯ ಕಪ್ಪು ಚಿರತೆ. ಎಸ್. ನೆಕ್ಸ್ಟ್ 34ನೇದು 4th ಆಪ್ಷನ್ E3 B4. ಓಕೆ, C2. ಕ್ರಸ್ಟ್ ನೋಡಿ, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ 3 ಬರುತ್ತೆ. ಓಕೆ, ಸಮತಲ ದರ್ಪಣ, ಇಲ್ಲಿ ಏನಾಗಿದೆ 2 ಸರಿಯಾಗಿದೆ. ನೆಕ್ಸ್ಟ್ ಬರೋದು ನೋಡಿ, ಇದು ಎಕನಾಮಿಕ್ಸ್ ಪ್ರಶ್ನೆಗಳು ಈ ರೇಂಜಲ್ಲಿ ಯಾವತ್ತೂ ಕೇಳಿದ್ದಿಲ್ಲ, ಬಟ್ ಇನ್ನು ಮುಂದೆ ಕೇಳ್ತಾರಂದರೆ ಯಾವುದಕ್ಕೂ ಓದ್ಕೊಂಡಿಟ್ಕೊಳ್ಳಿ. ಇಲ್ಲಿ ನೋಡಿ 2 ಸರಿಯಾಗಿದೆ. ನೋಡಿ, ಹಣದುಬ್ಬರದ ಬಗ್ಗೆ ಕೇಳ್ತಾಯಿದ್ರು, ಬಟ್ ಕುಗ್ಗು ಪ್ರಶ್ನೆ ಅಂದರೆ ಹಣದುಬ್ಬರ ಕಡಿಮೆ ಆಕೋತ ಬರ್ತಾಯಿದ್ದ ಬಗ್ಗೆ ಈ ಥರ ಒಂದು ಪ್ರಶ್ನೆಗಳು ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಈ ಲಾಂಗ್ ಡಿಸ್ಟೆನ್ಸ್ ಇದೆ, ಸರಿಯಾದ ಉತ್ತರ ಕೂಡ ಇದೇ ಆಗುತ್ತೆ. ಇನ್ನು ನೋಡಿ, ಇಲ್ಲಿ ನೀರಿನ ಬಗ್ಗೆ ಕೇಳಿದರೆ ಇವೆರಡು ಕರೆಕ್ಟ್ ಆಗುತ್ತೆ. ಇದು 32 ಡಿಗ್ರಿಯಿಂದ 222 ಆಗೋದಿಲ್ಲ. ಓಕೆ, ಇದು 212 ಆಗುತ್ತೆ ಫ್ಯಾರನ್ಹೀಟ್. ಓಕೆ, ಇಲ್ಲಿ ನೋಡಿ, ಪಾಲಿಎಥಿಲೀನ್ ಟೆರಾಫ್ಥಲೇಟ್ ಏನು ಮಾಡಿದೆ, ಸಾಫ್ಟ್ ಡ್ರಿಂಕ್ಸ್. ಸಾಧಾರಣವಾಗಿ ಈ ಒಂದು ಸಾಫ್ಟ್ ಡ್ರಿಂಕ್ಸ್ ಏನು ಕೋಲ್ಡ್ ಡ್ರಿಂಕ್ಸ್ ಅದೇ ಬಾಟಲಲ್ಲಿ ತುಂಬಿಟ್ಟಿರ್ತಾರೆ. ಇಲ್ಲಿ ಇದಕ್ಕೆ ಸರಿ ಉತ್ತರ ABC. ಹಸಿರು ಮನೆ ಅರಣ್ಯಕ್ಕೆ ಕೃಷಿ ರಾಸಾಯನಿಕ ಸಿಂಪಡಣೆ ಸಂಬಂಧ ಇಲ್ಲ. ಓಕೆ, ಇನ್ನು ನೋಡಿ, ಆ್ಯಸಿಡ್ ಮಳೆ 5.6 ಇದೆ ಒಂದು ಆ್ಯಸಿಡ್ ರೈನ್ ಬಗ್ಗೆ. ಓಕೆ, ಅದು ಸರಿಯಾಗಿದೆ. ಮತ್ತು ನೋಡಿ, ಆ್ಯಸಿಡ್ ರೈನ್ ಆಗಲಿಕ್ಕೆ NO2 ಮತ್ತು ಸಲ್ಫರಿಕ್ H2SO4 ಕಾರಣ. ಇನ್ನು ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಇದಕ್ಕೂ ಕೂಡ ಎಲ್ಲ ಏನಾಗಿದೆ, 1 ಸರಿಯಾಗಿದೆ, 2 ತಪ್ಪಾಗಿದೆ. ಇದು ಆ್ಯಕ್ಚುಲಿ 6 to 12 ಸೈನ್ಸ್ ಬುಕ್ ಏನಾದರೂ ಓದಿದ್ರೆ ಈ ಪ್ರಶ್ನೆ ನೀವು ಕವರ್ ಮಾಡ್ಬೋದಾಗಿತ್ತು. ನೋಡಿ, ಓರ್ವ ವ್ಯಕ್ತಿ ಹೆಚ್ಚಿದ ಜಾಗೃತಿ, ಇಲ್ಲಿ ಅಡ್ರಿನಲ್, ನಾರ್ ಅಡ್ರಿನಲ್ ಅಂತ ಬರುತ್ತೆ. ಅದೇನಾಗುತ್ತೆ, ಬೆವರುವಿಕೆ, ಕೂದಲು ನಿಮಿರುವಿಕೆ, ಆ ಥರ ಒಂದು. ನೆಕ್ಸ್ಟ್ 44 ನೋಡಿ, ಇದಕ್ಕೆ ಸರಿಯಾದ ಉತ್ತರ 1ನೇದು. ನೋಡಿ, ಇಲ್ಲಿ ನಿಮಗೆ ಭಾಳ ಸಲ ರಿಪೀಟ್ ಆಡುವಂಥ ಪ್ರಶ್ನೆ ಏನಂದರೆ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ, ಸಿಂಪಲ್ ಗೈಟರ್ ಅಂತ ಕರೀತಾರೆ, ಅದು ಬರುತ್ತೆ. ಅದು ಒಂದೇ ಆಪ್ಷನ್ ಗೊತ್ತಿದ್ದರೆ ಸಾಕು, ನೀವು ಉತ್ತರ ಸರಿ ಮಾಡ್ಬೋದು. ಏನು ಇಲ್ಲಿ ನೋಡಿ, ಮಾಲಿನ್ಯ ಕಡಿಮೆ ಮಾಡಲು ಶಾಖೋತ್ಪನ್ನ ಏನು NTPC ಅಂತ ಕರಿತೀವಿ ನೋಡಿ, ಅಲ್ಲಿ ತೆಗೆದುಹಾಕಲು ಯಾವುದನ್ನು ಉಪಯೋಗಿಸ್ಬೋದು ಅಂದರೆ ನಿಷ್ಕಾಸದಿಂದ. ಅದಕ್ಕೆ ಸ್ಥಾಯಿ ವಿದ್ಯುತ್ ಒತ್ತಾರಕ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 46 ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗೆ ಸಂಬಂಧಪಟ್ಟಂತೆ ಒಂದು ಮತ್ತೆ ಪರಿಗಣಿಸಿ ಅಂತ ಹೇಳ್ತಾರೆ. ಅದಕ್ಕೆ 2ನೇದು ಸರಿಯಾಗಿದೆ. ನೆಕ್ಸ್ಟ್ ಬರೋದು ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ B ಸರಿಯಾದ ಉತ್ತರ. ಪಂಪಾಸ್ ಬೆರ್ರಿ ಡೌನ್, ಆಸ್ಟ್ರೇಲಿಯಾ ಡೌನ್ ಕಂಡುಬರುತ್ತೆ. ಪಂಪಾಸ್ ಹುಲ್ಲುಗಾವಲು ಬ್ರೆಜಿಲ್ ಆ ಸೈಡ್ ಕಂಡುಬರುತ್ತೆ. ಪ್ರೇರಿ ಹುಲ್ಲುಗಾವಲು ಕೂಡ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ. ಓಕೆ, ಅವ್ರೇನು ಕೇಳಿದ್ದಾರೆ, ಸಮಶೀತೋಷ್ಣ ಹುಲ್ಲುಗಾವಲು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸಮಭಾಜಕ ವೃತ್ತ, ಉಷ್ಣವಲಯ, ಸಮಶೀತೋಷ್ಣ ಈ ರೇಂಜಲ್ಲಿ ಬರೋದು. ಈ ರೇಂಜಲ್ಲಿ ಬ್ರೆಜಿಲ್, ಅರ್ಜೆಂಟೀನಾ ಬರುತ್ತೆ. ಓಕೆ, ದಕ್ಷಿಣ ಅಮೇರಿಕಾ ಖಂಡ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ B. ಇನ್ನು ಇಲ್ಲಿ ರೋಗ ನಿರೋಧಕ ಹೈಬ್ರಿಡ್ ಸಸಿಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ನೋಡಿ, ಹಿಮಗಿರಿ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಇದು ಕೂಡ ಒಂದು 7th ಅಥವಾ 8th ಸೈನ್ಸ್ ಬುಕ್ಕಿಂದ ಬಂದಿರೋದು.
ಲೋಹವನ್ನು ಆ್ಯಸಿಡ್ಯುಕ್ತ ನೀರಲ್ಲಿ ಇರಿಸೋದು. ಓಕೆ, ಇದು ರಾಂಗ್ ಆಗುತ್ತೆ. ಯಾವುದು ಸರಿ ಇಲ್ಲ ಅಂತ ಕೇಳಿದ್ರೆ ನೋಡಿ, ಇದು ಏನಾದರೂ ಮೆಟಲ್ ಇತ್ತಂದರೆ ಅದು ಪೇಂಟ್ ಹೊಡೆದ್ರೆ ಜಂಗು ತಡೆಗಟ್ಬೋದು. ಲೋಹದ ಮೇಲುಮೆಯನ್ನು ಲೋಹಗಳಿಂದ ಆವರಿಸಬಹುದು, ಅಂದರೆ ಇದು ಜಿಂಕಿನಿಂದ ಮತ್ತು ಓಕೆ ಕಲೈ ಮಾಡೋದು ಅಂತ ಕರೀತಾರೆ, ಅದನ್ನು ಕೂಡ ನೀವು ಜಿಂಕನ್ನು ತಡೆಗಟ್ಬೋದು. ನೆಕ್ಸ್ಟ್ ನೋಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಸಮಾಜವಾದಿಗಳು ಮತ್ತು ಹೋರಾಟ ಸದಸ್ಯರು ಭೂಗತ ಚಟುವಟಿಕೆ ಹೆಚ್ಚು ತೊಡಗಿಸಿಕೊಂಡಿದ್ದರು. ಓಕೆ, ಇಲ್ಲಿ ನೋಡಿ, ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋವನ್ನು ಪ್ರಾರಂಭಿಸಿದರು. ಇಲ್ಲಿ ಭೂಗತ ಚಟುವಟಿಕೆಗಳು ಅಂತ ಬರೋದಿಲ್ಲ, ಓಕೆ ತಪ್ಪಾಗುತ್ತೆ. ನೆಕ್ಸ್ಟ್ ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋ, ಎಸ್ ಭೂಗತ ಅಂಡರ್ಗ್ರೌಂಡ್. ನೆಕ್ಸ್ಟು ಭೂಗತ ಚಳಿ ಸಾರ್ವಜನಿಕ ನೈತಿಕ ಸ್ಥಿತಿ ಸ್ಥೈರ್ಯವನ್ನು ಕಾಪಾಡಿಕೊಳ್ಳಲು ಮಾರ್ಗವನ್ನು ನಡೆಸುವ ಗುರಿಯನ್ನು. ಓಕೆ, ಅಂದರೆ ಭೂಗತ ಜಲ ರೇಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಿದ್ರು, ಹಾಗಾಗಿ ಎರಡು ಸರಿ. ಇನ್ನು ಶ್ಯಾಮ್ಜಿ ಕೃಷ್ಣ ವರ್ಮ ಅವರಿಗೆ ಸಂಬಂಧಿಸಿದಂತೆ ನೋಡಿ, ಶ್ಯಾಮ್ಜಿ ಕೃಷ್ಣ ವರ್ಮ ಏನಾಗಿದೆ, 2 ಮಾತ್ರ ಸರಿಯಾಗಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಅದಕ್ಕೆ ನೋಡಿ, ಗದ್ದರ್ ಪಕ್ಷ ಸ್ಥಾಪನೆ, ಇಂಡಿಯನ್ ಸೋಷಲಿಸ್ಟ್ ಪತ್ರಿಕೆ ಪ್ರಾರಂಭಿಸಿದರು, ಎಸ್ ಕರೆಕ್ಟ್. ಇಂಡಿಯನ್ ಹೋಮ್ ರೂಲ್ ಸೊಸೈಟಿ, ಅನ್ನಿ ಬೆಸೆಂಟ್ ಬರ್ತಾರೆ, ಇವರು ಬರೋದಿಲ್ಲ, ಈ ಬಿ ಸರಿಯಾಗಿದೆ. ನೆಕ್ಸ್ಟು ಇಲ್ಲಿ ನೋಡಿ, ಕೆಳಗಿನ ಪರಿಗಣಿಸಿ ಮೇಲಿನ ಎಷ್ಟು ಪ್ರದೇಶಗಳು 1956ರಲ್ಲಿ ಮದ್ರಾಸ್ ಪ್ರಾಂತ್ಯ ಏಕೀಕೃತ ಕನ್ನಡ ವಿಲೀನಗೊಳಿಸಲಾಯಿತು. 1 ಬಳ್ಳಾರಿ ಅಂತ ಮದ್ರಾಸ್ ಪ್ರಾಂತ್ಯದಿಂದ ಬಂತು. ನೆಕ್ಸ್ಟ್ ದಕ್ಷಿಣ ಕನ್ನಡ. ಓಕೆ, ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿ ಸಂಘಟನೆಗಳು ಸಂಬಂಧಿಸಿದ ಕೆಳಗಿನ ಪರಿಗಣಿಸಿ, ಇದರಲ್ಲಿ 1 ಮಾತ್ರ ಸರಿಯಾಗಿದೆ. ಇಲ್ಲಿ ನೋಡಿ, ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯಕ್ಕೆ ಎಷ್ಟು ಜನ ನೀಡಿದರು. ಓಕೆ, ಇಲ್ಲಿ ನಿಕೋಲೋ ಡಿ ಕಾಂಟಿ ಮತ್ತು ಡೊಮಿಂಗೋ ಪಾಯಸ್. ಓಕೆ, ನಿಕೋಟಿನ್ ಬರೋದಿಲ್ಲ, ನ್ಯೂನಿಸ್ ಬರೋದಿಲ್ಲ, ಇ ಮತ್ತು ಡಿ ಸರಿಯಾದ ಉತ್ತರ. ಇಲ್ಲಿ 2 ಮಾತ್ರ, ಇದಕ್ಕೂ ಕೂಡ 2 ಮಾತ್ರ, ಏಕ ಜನಕೋಶ ದಿಕುಟ್. ಓಕೆ, ಇಲ್ಲಿ ABCD ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟು ಆದಿವಾಸಿ ದಂಗೆಗಳು ಸಂಬಂಧಿಸಿದಂತೆ. ಓಕೆ, ಸಂತಾಲ್ ದಂಗೆ, ಮುಂಡಾ ದಂಗೆ, ಧರಂಪ ದಂಗೆ, ಕೋರಾ ದಂಗೆ. ಇಲ್ಲಿ BCD ಛೋಟಾ ನಾಗ್ಪುರ್ ಪ್ರದೇಶ, ಛೋಟಾ ನಾಗ್ಪುರಲ್ಲಿ ಬರುತ್ತೆ, ಜಾರ್ಖಂಡ್. ಓಕೆ, ಜಾರ್ಖಂಡಲ್ಲಿ ಬರುತ್ತೆ. ಸಂತಾಲರು ಬುಡಕಟ್ಟು ಜಾರ್ಖಂಡಲ್ಲಿ ಬರುತ್ತೆ. ಮುಂಡಾ ಜಾರ್ಖಂಡಲ್ಲಿ ಬರುತ್ತೆ. ಒಡಿಸ್ಸಾ ಆ ಕಡೆ ಬರುತ್ತೆ ಮುಂಡಾ, ಬಿರ್ಸಾ ಮುಂಡಾ ಅಂತ ಕೇಳಿರ್ತಾರೆ ಹೆಸರು. ಓಕೆ, ಇಲ್ಲಿ ಜಾರ್ಖಂಡ್, ಹಾಗೆ ಸರಿ ಉತ್ತರ BCD. ಬೌದ್ಧ ಸಮ್ಮೇಳನಗಳು ಅಲ್ಲಿ ನೋಡಿ, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ರಾಜಮನೆತನಗಳ ಆಶ್ರಯಕ್ಕೆ, ಇಲ್ಲಿ ನೋಡಿ 3ನೇ ಸೆಮ್ ಅಶೋಕ ಮಾಡ್ತಾನೆ, 4ನೇದು ಕ್ವಶನ್ ಮಾಡ್ತಾನೆ, 1ನೇದು ಕಾಲ ಅಶೋಕ್ ಮಾಡ್ತಾನೆ, ಹಾಗಾಗಿ 1ನೇದು ತಪ್ಪಾಗುತ್ತೆ, 2ನೇದು ಕೂಡ ತಪ್ಪಾಗುತ್ತೆ. ಇಲ್ಲಿ ನೋಡಿ, ಕಲ್ಲಣ್ಣನ ರಾಜ್ಯ ತರಂಗಿಣಿ ಅಂತ ಎಲ್ಲರಿಗೂ ಗೊತ್ತಿದೆ, ಅದು ಯಾವ ಭಾಷೆಯಲ್ಲಿದೆ, ಅದು ಆ ಪುಸ್ತಕದಲ್ಲಿ ಈ ಪುಸ್ತಕ ಈ ಒಂದು ಲೈನ್ನ ಕೇಳಿದೆ, ರಾಜರ ನದಿ ಅದು ಉಲ್ಲೇಖ ಇದೆ ಅಂತ. ಹಾಗೆ ಇಲ್ಲಿ ಈ ಪುಸ್ತಕ ಹರ್ಷವರ್ಧನ ಇತಿಹಾಸನ ವಿವರಣೆ ಮಾಡೋದಿಲ್ಲ. ಓಕೆ, ಕಲ್ಲಣ್ಣನ ರಾಜ್ಯ ತರಂಗಿಣಿ ಕಾಶ್ಮೀರದ ಬಗ್ಗೆ ವರ್ಣನೆ ಮಾಡುತ್ತೆ, ಹಾಗಾಗಿ ಇಲ್ಲಿ 1ನೇದು ಕರೆಕ್ಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಮಂಕಿ ಪಾಕ್ಸ್ ಅಂತ ಕರೀತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸರಿಯಾಗಿದೆ. ನೋಡಿ, LK-99 ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ, 1ನೇದು ಸರಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರದೇಶಗಳು ನೋಡಿ, ಸುದ್ದಿಯಲ್ಲಿ ಕೋರ್ಸು ಅಂದರೆ ಅದಕ್ಕೆ ಸರಿಯಾದ ಉತ್ತರ ರಷ್ಯಾ. ಕೋರ್ಸು ಸಂಬಂಧಿಸಿದ ರಾಷ್ಟ್ರಗಳು. ನೆಕ್ಸ್ಟು B4 ಟೈಗ್ರೆ ಇಥಿಯೋಪಿಯಾ. ನೆಕ್ಸ್ಟು CB ಸೇಂಟ್ ಮಾರ್ಟಿನ್ ದ್ವೀಪ ಬಾಂಗ್ಲಾದೇಶ್, ಸೇಂಟ್ ಮಾರ್ಟಿನ್ ದ್ವೀಪ. ಓಕೆ, ನೆಕ್ಸ್ಟ್ ಬರೋದು, ಈಗ ಆ್ಯಕ್ಚುಲಿ ಸೇಂಟ್ ಮಾರ್ಟಿನ್ ದ್ವೀಪದಲ್ಲಿ ಅಮೇರಿಕ ತನ್ನ ಒಂದು ಆರ್ಮಿ ಬೇಸನ್ನು ಇಡಬೇಕಂತ ಮಾಡಿ ಬಾಂಗ್ಲಾದೇಶ ಒಂದು ಪ್ರಧಾನಿ ಹುದ್ದೆಯನ್ನು ಬದಲಾಯಿಸಿದ್ದು, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೇಂಟ್ ಮಾರ್ಟಿನ್ ದ್ವೀಪ. ನೆಕ್ಸ್ಟ್ ಭಾರತ ಸರ್ಕಾರದ 24-25ನೇ ಆಯವ್ಯಯಕ್ಕೆ ಸಂಬಂಧಿಸಿದಂತೆ, ಇದು ನೋಡಿ ಬಜೆಟ್ ಬಗ್ಗೆ ಕೇಳಿದ್ದಾರೆ. ಭಾರತ ಸರ್ಕಾರ ಅಂದರೆ ಇಂಡಿಯನ್ ಗೌರ್ಮೆಂಟ್ ಬಜೆಟ್ ಕೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ, ಎ ಮತ್ತು ಬಿ ಸರಿ. ನೆಕ್ಸ್ಟು ಪ್ರಧಾನಮಂತ್ರಿ ಜೀವನ ಯೋಜನೆಗೆ ಸಂಬಂಧಿಸಿದ ಕೆಳಕಂಡ ಹೇರಗಳು, ಎ ಮತ್ತು ಬಿ. ನೆಕ್ಸ್ಟು 66 ನೋಡಿ, ಇದು ಗುಬ್ಲೆಕಿ ಟೆಪ್ಪಿ ಅನ್ನೋದು ಏನಂದರೆ
ಟರ್ಕಿಯಲ್ಲಿ ಒಂದು ಪ್ರಾಚ್ಯ ಅಂದರೆ ಓಲ್ಡೆಸ್ಟ್ ವಸ್ತು ಸ್ಥಳ ಅದು. 24ರಲ್ಲಿ ನಡೆದಿರುವಂಥ ಒಂದು ಬರ್ಡ್ ಫೆಸ್ಟಿವಲು ಈ ಸಲ ನಮ್ಮಲ್ಲಿ ಬಾಗಲಕೋಟೆ ಕೃಷ್ಣಾ ನದಿ ಪ್ರದೇಶದಲ್ಲಿ ಮಾಡಿದ್ದಾರೆ. ಅದೊಂದಾಯಿತು. ನೆಕ್ಸ್ಟು ಜಂಗಲ್ ಲಾಡ್ಜಸ್, ಓಕೆ, ಈಕೋ ಟೂರಿಸಮ್ ಎಲ್ಲ ಕೂಡಿ ಮಾಡಿದ್ದಾರೆ. ಇದು ಇಂಡಿಯನ್ ರೂಲರ್ ಮಾಡಿಲ್ಲ, ಬೇರೆ ಒಂದು ಪಕ್ಷಿನ ಬಳಸಿಕೊಂಡಿದ್ದಾರೆ. ಪ್ರತ್ಯೇಕ ಕೋಶನ ಸ್ಥಾಪಿಸಲಿಲ್ಲ. ಓಕೆ, ಎ ಮತ್ತು ಬಿ ಮಾತ್ರ ಸರಿ. 23ರಲ್ಲಿ ರಚಿಸಲಾಗಿರುವ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶ. ಅಮಿತಾಬ್ ಕಾಂತ್, ಓಕೆ, ನೀತಿ ಆಯೋಗದ CEO ಕೂಡ ಆಗಿದ್ದರು. ಓಕೆ, ನೆಕ್ಸ್ಟ್ ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್ ಮತ್ತು ಮಧ್ಯಪ್ರಾಚ್ಯ ಕ್ವಾಡ್ ಎರಡರಲ್ಲೂ ಸದಸ್ಯ ಹೊಂದಿವೆ? ಕ್ವಾಡ್ ಮತ್ತು ಮಧ್ಯಪ್ರಾಚ್ಯ ಕ್ವಾಡ್, ಇಲ್ಲಿ ಎ ಮತ್ತು ಸಿ, ಇಂಡಿಯಾ, USA. ಓಕೆ, ಇತ್ತೀಚೆಗೆ ಘೋಷಿಸಿರುವ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್, ಇದು ಸಂಬಂಧಪಟ್ಟದ್ದು ABCD ಎಲ್ಲವೂ ಸರಿ. ಇಲ್ಲಿ DBCA, ಓಕೆ, ಸ್ಥಾಪನೆಗಳು ಅಂದರೆ ಕಾಲಾನುಕ್ರಮದಲ್ಲಿ ಚೋಳರ ಶಾಸನಗಳ ಬಗ್ಗೆ ಇದೆ. ಇದು ನೋಡಿ E3 ನೋಡಿ, ಬ್ರಹ್ಮದೇಯ ಬ್ರಾಹ್ಮಣರಿಗೆ ನೀಡಿದ ಭೂಮಿ. ಇದು ಒಂದು ಗೊತ್ತಿದ್ದರೆ ಸಾಕು, ನಿಮಗೆ ಎಲ್ಲ ಆನ್ಸರ್ ಬಂದುಬಿಡುತ್ತೆ. ಓಕೆ, ಬ್ರಹ್ಮದೇಯ ಅಂದರೆ ಬ್ರಾಹ್ಮಣರಿಗೆ ಕೊಟ್ಟ ಭೂದಾನಕ್ಕೆ ಬ್ರಹ್ಮದೇಯ ಅಂತ ಕರೀತಾರೆ. ಮನೆಗಳೇನಾದರೂ ಕೊಟ್ಟರೆ ಅದನ್ನು ಕೂಡ ಅಗ್ರಹಾರ ಅಂತ ಕರೀತಾರೆ. ಅಂದರೆ ಮನೆಗಳು, ಈಗ ಏನೋ ಒಂದು ಏರಿಯಾ ಕೊಡ್ತಾರೆ ನೋಡಿ, ಅದಕ್ಕೆ ಅಗ್ರಹಾರಗಳು ಅಂತ ಕರೀತಾರೆ. ಓಕೆ, ಇನ್ನು ಶಾಲಾ ಭೋಗ ಅಂತ ಕರೀತಾರೆ. ಅದೇ ನೋಡಿ, ಹೆಸರಲ್ಲಿ ಶಾಲೆಗಳ ನಿರ್ವಹಣೆ ನೀಡಿದ ಭೂಮಿ ಶಾಲಾ ಭೋಗ. ಇಲ್ಲಿ ಅವನು ಭಾರತದಲ್ಲಿ ಇಸ್ಲಾಂ ನೋಡಿ, ಮೊಹಮ್ಮದ್ ಗಜ್ನಿ ಬಗ್ಗೆ ಕೇಳಿದರೆ ಅವನು 17 ಬಾರಿ ದಾಳಿ ಮಾಡಿದ. ಓಕೆ, ಕರೆಕ್ಟಾಗಿದೆ, ಬಟ್ ಆದರೆ 6 ತಪ್ಪಾಗಿದೆ. ಇನ್ನು ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಇಲ್ಲಿ ನೋಡಿ, ರಾಮನಾರಾಯಣ ಬಂಗಾಳದ ಉಪದಿವಾನಾಗಿದ್ದ, ಮೀರ್ ಜಾಫರ್ ಬಂಗಾಳದ ನವಾಬನಾಗಿದ್ದ. ನೆಕ್ಸ್ಟು ಶಾಮ್ ಆಲಂ ಆಗೋದಿಲ್ಲ, ಶುಜಾದೌಲ್ ಆಗೋದಿಲ್ಲ. ಸರಿ, ಎ ಮತ್ತು ಡಿ ಆಗಿದೆ. ನೆಕ್ಸ್ಟ್ ಕೆಳಗಿನ ಯಾವ ಸರಿಯಾದ ಹೊಂದಾಣಿಕೆಯಾಗಿವೆ? ಇಲ್ಲಿ ಎ ಮತ್ತು ಸಿ. ಖರ್ಚಿನ ಮೇಲೆ ಹತ್ತೆ ಮೊದಲನೇ ದಿಗ್ರ. ನೆಕ್ಸ್ಟು ಇಲ್ಲಿ ನೋಡಿ, ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಸಿಸ್ಟಮ್ ತಂತ್ರಾಂಶ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್, ಇನ್ನು ಪಬ್ಲಿಕ್ ಡೊಮೇನ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನು ಓಪನ್ ಸೋರ್ಸ್ ಸಾಫ್ಟ್ವೇರ್, ಇಷ್ಟಿದ್ದಾವೆ. ಇಲ್ಲಿ ಏನು ಕೇಳಿದರೆ ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳಿದರೆ, ಇನ್ನು ಇಲ್ಲಿ ನೋಡಿ ಅಪ್ಲಿಕೇಶನ್ ಸಾಫ್ಟ್ವೇರ್, ನೀವು ಗೇಸ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೇನೆಂದರೆ ಒಂದು ಅಪ್ಲಿಕೇಶನ್ ಎದಕ್ಕೆ ಮಾಡ್ತಾರೆ, ಏನಾದರೂ ಒಂದು ಸಪ್ರೇಟ್ ಒಂದು ಟಾಸ್ಕಿಗೆ ಅಪ್ಲಿಕೇಶನ್ ಬಳಸ್ಕೊತೀವಿ. ಒಂದೇನೋ ಅಪ್ಲಿಕೇಶನ್ ಹಾಕೋದು ಅಥವಾ ಏನೋ ಒಂದು ವಿಡಿಯೋಸ್ ನೋಡೋಕ್ಕೋ, ಯೂಟ್ಯೂಬ್ ಈ ಥರ. ಇನ್ನು ಅದೊಂದೇ ಗೊತ್ತಾಗಿದ್ರೆ ಸಾಕು, ನೀವು ಕರೆಕ್ಟ್ ಆಗ್ತದೆ. ನೆಕ್ಸ್ಟು ಇಲ್ಲಿ C4 ಒಂದೇ ಆಪ್ಷನ್ ಇದೆ, ಹಾಗಾಗಿ ಇದು ಒಂದೇ ಗೊತ್ತಾದರೆ ನೀವು ಉತ್ತರ ಹಾಕ್ಬೋದು. ನೆಕ್ಸ್ಟ್ ಭಾರತ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಇತ್ತೀಚೆಗೆ ಅವರು ಇರುವಂಥ ರಾಷ್ಟ್ರಪತಿ ಭವನದಲ್ಲಿ ಒಂದಿಷ್ಟು ಹೆಸರುಗಳನ್ನ ಬದಲಾಯಿಸಿದರು. ಅದು ಕೂಡ ರೀಸೆಂಟಾಗಿ ಇದರಾಗಿತ್ತು. ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ದರ್ಬಾರ್ ಹಾಲ್, ಗಣತಂತ್ರ ಮಂಟಪ, ಬಿ ಅಶೋಕ ಹಾಲ್, ಅಶೋಕ ಮಂಟಪ. ನೆಕ್ಸ್ಟು ಇವೆಲ್ಲ ನಾಗರಿಕ ನಿಷ್ಪಕ್ಷಪಾತಕ್ಕೆ ಏಕೆ ಅವಶ್ಯಕ ಅಂತ ಕೇಳಿದರೆ, ಇದು ನೈತಿಕತೆ, ಎಥಿಕ್ಸ್ ಅಂದರೆ ಇಂಟಿಗ್ರಿಟಿಯಲ್ಲಿ ಬರುತ್ತೆ. ಆ ಕಾನ್ಸೆಪ್ಟಲ್ಲಿ ಕೇಳಿದ್ದಾರೆ ನೋಡಿ. ಸವಿತಾ ಕುಮಾರ್ ಹವಾಲ್ದಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಇದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ನೋಡಿ. ಇದನ್ನು ಮತ್ತೆ ಕಂಪ್ಯೂಟರ್ ಪ್ರಶ್ನೆ ಬಂದಿದೆ. ಸೈಬರ್ ಸೆಕ್ಯೂರಿಟಿ ಸಂಬಂಧಿಸಿದ OWASP ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ನೆಕ್ಸ್ಟ್ ಮತ್ತೆ ಇಲ್ಲೊಂದು ಕಂಪ್ಯೂಟರ್ ಪ್ರಶ್ನೆ, ಒಂದು ಸೈಬರ್ ನೆಟ್ವರ್ಕ್ ಸೆಕ್ಯೂರಿಟಿ ಸಂಬಂಧಿಸಿದೆ ನೋಡಿ. ಇದಕ್ಕೆ ವೈರಸ್, ರ್ಯಾನ್ಸಮ್ವೇರ್, ಮಾಲ್ವೇರ್. ಇದಕ್ಕೆ ಸರಿಯಾದ ಉತ್ತರ ನೋಡಿ E2 ಡಿನೈಲ್ ಆಫ್ ಸರ್ವಿಸಸ್ ಅಂದರೆ AO ಅಟ್ಯಾಕ್ ಅಂತ ಕರೀತಾರೆ. ನೆಕ್ಸ್ಟು ವೈರಸ್ ಬ್ರೈನ್ ಅಂತ ಕರೀತಾರೆ, ಅಂದರೆ ಇಡೀ ಕಂಪ್ಯೂಟರ್ನ ಕ್ರ್ಯಾಶ್ ಮಾಡುತ್ತೆ.
ನೆಕ್ಸ್ಟು ರ್ಯಾನ್ಸಮ್ವೇರ್, ಇದಕ್ಕೆ ಕ್ಯಾಪ್ ಅಟ್ಯಾಕ್ ಅಂತ ಕರೀತಾರೆ, ಮಾಲ್ವೇರ್, ಮೆಲಿಸಾ ಅಂತ ಕರೀತಾರೆ. ನೆಕ್ಸ್ಟು 82 ಸಾರಿಗೆ ಮೂಲಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಉಪಕ್ರಮಗಳ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ 2. 83 ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂದರೆ ಇದಕ್ಕೆ 3 ಹೇಳಿಕೆಗಳು ಸರಿಯಾಗಿದೆ. ನೆಕ್ಸ್ಟು ಟಿಸ್ಕೋ ನೋಡಿ 1907ರ ಸ್ಥಾಪನೆ ಇತ್ತು. ಇದು ಸಾಕ್ಷಿಯಲ್ಲಿ ಪ್ರಾರಂಭ ಆಯಿತು. ಓಕೆ, ಇಲ್ಲಿ 2 ಮಾತ್ರ ಕರೆಕ್ಟ್ ಇದೆ. ಟಿಸ್ಕೋ ಸುವರ್ಣರೇಖೆ ಸಾಕಷ್ಟು ಪ್ರಮಾಣ ನೀರು ಪೂರೈಕೆ ಆಗುತ್ತಿತ್ತು ಅಲ್ಲ. ಓಕೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಪರಿಗಣಿಸಿ, ಇದಕ್ಕೆ ಸಿ ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟು ಪಿಎಂ ಪ್ರಣಾಮ್ ಯೋಜನೆ, ಬಿ ಮತ್ತು ಡಿ ಸರಿ. ನ್ಯಾಯಮೂರ್ತಿ ಅಮಿತಾವ್ ರಾಯ್ ಸಮಿತಿ, ಇಲ್ಲಿ ಬಿ ಮತ್ತು ಡಿ ಸಂಬಂಧಿಸಿದೆ. GI ಟ್ಯಾಗ್ಗೆ ಸಂಬಂಧಿಸಿದಂತೆ ಓಕೆ, GI ಟ್ಯಾಗು ನೋಡಿ, ಇಲ್ಲಿ ಕನಿ ಶಾಲು ಕಾಶ್ಮೀರ ಕರೆಕ್ಟಾಗಿದೆ. ಕನಿ ಶಾಲು ಅಂದರೆ ಅದು ನೀವೇನು ಪಶ್ಮಿನಿ ಶಾಲು ಅಂತ ಕೂಡ ಕರೀತಾರೆ, ಕನಿ ಶಾಲು ಅಂತ ಕೂಡ ಕರೀತಾರೆ. ಅದರ ಜೊತೆಗೆ ಭವಾನಿ ಜಮಕಾಲಂ, ತಮಿಳುನಾಡು ಭವಾನಿ ಡ್ಯಾಮ್ ಇದೆ, ನಿಮಗೆ ಗೊತ್ತಿರ್ಬೋದು ಕಾವೇರಿ ನದಿಗೆ, ಅದು ಕೂಡ ಇಲ್ಲಿ ಇದೆ. ಓಕೆ, ಅದೇ ನದಿಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಈಗ ನೋಡಿ 89, ಇದಕ್ಕೆ ಸರಿಯಾದ ಉತ್ತರ 3. ನೆಕ್ಸ್ಟ್ 24ನೇದು ನೊವಾಕ್ ಜೋಕೋವಿಕ್, ಸರಿಯಾದ ಉತ್ತರ ಸರ್ಬಿಯಾ ದೇಶದವರು, ಅವರು ಸ್ಪೇನ್ದವರಲ್ಲ. ರಫೇಲ್ ನಡಾಲ್ ಸ್ಪೇನ್ದವರು, ಬಟ್ ಆದರೆ ಕಾರ್ಲೋಸ್ ಅಲ್ಕರಾಜ್ ವಿರುದ್ಧ ಯಾರು, ನೊವಾಕ್ ಸರ್ಬಿಯಾ. ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯಕ್ರಮ GCPಗಳಿಗೆ ಕೆಳಗಿನ ಕ್ಷೇತ್ರ ಪರಿಗಣನೆ ಮಾಡಿ, ಇದಕ್ಕೆ ABDE. ಓಕೆ, ಮ್ಯಾಂಗ್ರೋವ್. ಪ್ಲಾಸ್ಟಿಕ್ ಕಡಿಮೆಗೊಳಿಸಲು, ಇದಕ್ಕೆ ಸರಿಯಾದ ಉತ್ತರ BC. ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ BCD ಸರಿಯಾದ ಉತ್ತರ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಖ್ಯೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ ಗಣರಾಜ್ಯ ಅಂದರೆ ಸ್ವತಂತ್ರವಾಗಿ, ಇದಕ್ಕೆ ಸರಿಯಾದ ಉತ್ತರ ರಾಜ್ಯದ ಮುಖ್ಯಸ್ಥನು ಅನುವಂಶ ಚಕ್ರವರ್ತಿ ಅಲ್ಲ. ಅದಕ್ಕೆ ಇಲ್ಲಿ 1 2 3 4 ಕರೆಕ್ಟ್ ಕೊಟ್ಟಿದ್ದಾರೆ. 78ನೇ ವಿಧಿ ಬಗ್ಗೆ ಕೇಳಿದ್ದಾರೆ. ಪ್ರಧಾನಮಂತ್ರಿಗಳು ಯಾವ ಕರ್ತವ್ಯವಿದೆ, ಎ ಮತ್ತು ಬಿ. ನೋಡಿ, ಭಾರತ ಒಕ್ಕೂಟವು ಉಪವಾದಾತ್ಮಕ ಲಕ್ಷಣದೊಂದಿಗೆ ಒಕ್ಕೂಟ ರಾಜ್ಯಕ್ಕಿಂತ ಹೆಚ್ಚಾಗಿ ಉಪ ಒಕ್ಕೂಟ ಲಕ್ಷಣಗಳೊಂದಿಗೆ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರಂದರೆ KC ಅಯ್ಯರ್. ಇನ್ನು ಮಂತ್ರಿ ಒಟ್ಟು ಜನಸಂಖ್ಯೆ ಸಾಧಾರಣದ ಒಟ್ಟು 15% ಇರಬೇಕಂತ ಹೇಳಿದಂಥ ತಿದ್ದುಪಡಿ ಯಾವುದಂದರೆ 91ನೇ ತಿದ್ದುಪಡಿ. ನೋಡಿ, ಪಕ್ಷಾಂತರ ನಿಷೇಧಕ್ಕೆ ಯಾವಾಗ ಅನುವಾದ ಆಗಿದೆಯಲ್ಲ ಅಂದರೆ ಒಂದು ಪಕ್ಷ ಇನ್ನೊಂದು ಪಕ್ಷದೊಳಗೆ ವಿಲೀನ ಆದರೆ. ರಾಜ್ಯದ ಮುಖ್ಯಮಂತ್ರಿಗೆ ನೋಡಿ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿಗಳ ಒಂದು ಕರೆಂಟ್ ಇವೆಂಟ್ಸ್ ಇದೆ, ಅದರ ಮೇಲೆ ಕೇಳಿರೋಂಥದ್ದು. ಅವ್ರು ಏನೇನು ಮಾಡ್ಬೋದು ಅಂದರೆ, ಇಲ್ಲಿ ಅವ್ರೇನು ಕೇಳಿದ್ದಾರೆ, ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸರಿಯಾದ ಉತ್ತರ ಎ ಮತ್ತು ಬಿ. ಓಕೆ, ಸರಿ, ಎ ಮತ್ತು ಸಿ, ಬಿ ಡಿ ತಪ್ಪಾಗಿದೆ. ನೆಕ್ಸ್ಟ್ ಬರೋದು ABD ಸರಿಯಾದ ಉತ್ತರ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್. ಓಕೆ.